ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ಶೋರೂಮ್ ಹೇಳಿ ಸರ್. ಸರ್ ನನ್ನ ಹೆಸರು ಪ್ರೇಮ್ ಅಂತ. ಸೊ ನಮ್ಮದು ಶೋರೂಮ್ ಹೆಸರು ಬಂದ್ಬಿಟ್ಟು ಕಿವರಾಜ್ ಎಲೆಕ್ಸರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಗೊರಗುಂಟೆ ಪಾಳ್ಯದಲ್ಲಿ ಬರುತ್ತೆ. ಇವತ್ತು ಯಾವ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್? ಸೊ ಇದು ಬಂದ್ಬಿಟ್ಟು ನಿಮಗೆ ಬಜಾಜ್ ವಿಗೋ 9012 ಅಂತ. ಸೊ ಲೇಟೆಸ್ಟ್ ಆಗಿ ಲಾಂಚ್ ಆಗಿರೋ ವೆಹಿಕಲ್ ಇದು. ಸೊ ಇದ್ರದ್ದು ಆ್ಯಕ್ಚುಲಿ ಸ್ಪೆಷಾಲಿಟಿ ಏನು ಅಂತಂದರೆ ಇವಾಗ ಎಲೆಕ್ಟ್ರಿಕ್ ಗೂಡ್ಸ್ ವೆಹಿಕಲ್ ಇದರಲ್ಲಿ. ಸೊ ಇದು ಹೈಯೆಸ್ಟ್ ಮೈಲೇಜ್, ಒನ್ ಆಫ್ ದ ಹೈಯೆಸ್ಟ್ ರೇಂಜ್ ಕೊಡೋ ವೆಹಿಕಲ್ ಇದು. ಸೊ ಬನ್ನಿ ಇದು ವೆಹಿಕಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಬಂದ್ಬಿಟ್ಟು ನೀವು ನೋಡ್ಬೋದು ಡ್ರೈವರ್ ಕ್ಯಾಬಿನ್ ಬಂದ್ಬಿಟ್ಟು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಕಸ್ಟಮರ್ಸ್ ಎಲ್ಲ ರಿವ್ಯೂ ಬಂದ್ಬಿಟ್ಟು ಸರ್ ಓಡ್ಸೋಕ್ಕೆ ನಿಮಗೆ ಒಳಗಡೆ ಎಲ್ಲ ಕಾಲಿಟ್ಕೊಳ್ಳೋಕ್ಕೆ ಮತ್ತು ಸ್ವಲ್ಪ ಇದಕ್ಕೆಲ್ಲ ನಿಮಗೆ ಲೆಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದು ಕ್ವಾಲಿಟಿನೂ ಕೂಡ ನಿಮಗೆ ಒಳಗಡೆ ವೆಹಿಕಲ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಒಂದು ಕಸ್ಟಮರ್ಸ್ ರಿವ್ಯೂಸ್ ಇದೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೂವಿಂಗ್ ಹೋಗೋಕ್ಕೆ ಡ್ರೈವಿಂಗ್ ಪ್ರೊಸೀಜರ್ಸ್ ಹೆಂಗೆ ಯೂಶುವಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ, ಸೊ ಇದರಲ್ಲಿ 4 ಮೋಡ್ ಬರುತ್ತೆ. ಸೊ ಇದು ಯೂಶುವಲಿ ಬಂದ್ಬಿಟ್ಟು ಎನ್ ಅಂತ, ಏನಂದರೆ ನ್ಯೂಟ್ರಲ್ ಮೋಡ್. ಸೊ ಗಾಡಿ ನೀವು ಕೀ ಆನ್ ಮಾಡಿದ ತಕ್ಷಣವೇ ನಿಮಗೆ ನ್ಯೂಟ್ರಲ್ ಅಂತ ಬಂದ್ಬಿಡುತ್ತೆ. ಸೊ ಇಲ್ಲಿ DNR ಅಂತ ತೋರಿಸ್ತಾ ಇದೆ. ಸೊ ಈ ಡಿಸ್ಪ್ಲೇಲೆ ಎನ್ ಅಂತ ತೋರಿಸ್ಬಿಡುತ್ತೆ. ಇದು ನ್ಯೂಟ್ರಲ್. ಓಕೆನಾ. ನೀವು ಗಾಡಿ ಮುಂದೆ ಹೋಗಬೇಕು ಅಂತಂದರೆ ಪ್ರೊಸೀಜರ್ ಏನು ಅಂತಂದರೆ, ಫಸ್ಟ್ ನೀವು ಬ್ರೇಕ್ ಪ್ರೆಸ್ ಮಾಡಿ ಫಸ್ಟ್ ಹ್ಯಾಂಡ್ ಬ್ರೇಕ್ ಇಳಿಸಬೇಕು. ಇಲ್ಲಿದೆ ನೋಡಿ, ಹ್ಯಾಂಡ್ ಬ್ರೇಕ್ ಸಿಗ್ನಲ್ ಇದೆಯಲ್ಲ. ಸೊ ನೀವು ಹ್ಯಾಂಡ್ ಬ್ರೇಕ್ ಪ್ರೆಸ್ ಮಾಡೋದು, ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ನೀವು ಇದು ಯಾವುದೇ ಬಟನ್ ಒತ್ತಿದ್ರೂ ಕೂಡ ವರ್ಕ್ ಆಗಲ್ಲ. ಸೊ ಇದು ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಥರ. ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಸೊ ಅವರು ಸಪೋಸ್ ಅಂದರೆ ಒಂದು ಬಟನ್ ಒತ್ಬಿಟ್ಟು ನೀವು ಜಸ್ಟ್ ಹಿಂಗೆ ಆಕ್ಸಿಲೇಟರ್ ಕೊಟ್ಟರು ಗಾಡಿ ಮೂವ್ ಆಗುತ್ತೆ. ಸೊ ಯೂಶುವಲಿ ನೀವು ಹ್ಯಾಂಡ್ ಬ್ರೇಕ್ ಹಾಕಿಟ್ಟಾಗ ಇದು ಯಾವುದೇ ಇದು ಮಾಡಿದ್ರು ಗಾಡಿ ವರ್ಕ್ ಆಗಲ್ಲ. ಸೊ ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಹ್ಯಾಂಡ್ ಬ್ರೇಕ್ ಇದೆಯಲ್ಲ, ಅದು ಹ್ಯಾಂಡ್ ಬ್ರೇಕ್ನ ರಿಮೂವ್ ಮಾಡಬೇಕು. ಸೊ ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇರುತ್ತೆ. ಸೊ ಇದನ್ನು ಪ್ರೆಸ್ ಮಾಡಿ ಇಳಿಸಿದಾಗ ಇಲ್ಲಿ ರೈಟ್ ಹ್ಯಾಂಡಲ್ಲಿ ಹ್ಯಾಂಡ್ ಬ್ರೇಕ್ ಸಿಗ್ನಲ್ ಹೋಗುತ್ತೆ. ಸೊ ಇವಾಗ ನೀವು ಗಾಡಿ ಪ್ರೆಸ್ ಮಾಡ್ಕೊಂಬಿಟ್ಟು D ಅಂತ ಒತ್ತಬೇಕಾಗುತ್ತೆ. ಓಕೆ. ಟಾಪ್ ಸ್ಪೀಡಲ್ಲಿ ಎಷ್ಟು ಹೋಗುತ್ತೆ ಸರ್ ಇದು? ಸೊ ಇದು ನಿಮಗೆ ಟಾಪ್ ಸ್ಪೀಡ್ ಅಂದರೆ 2 ಮೋಡ್ ಬರುತ್ತೆ. ಸೊ ಇದು D ಮತ್ತು M ಅಂತ. ಸೊ D ಬಂದ್ಬಿಟ್ಟು ನಿಮಗೆ ಎಕೋ ಮೋಡ್ ಅಂತ. ಸೊ ಇದರಲ್ಲಿ ನಿಮಗೆ ಟಾಪ್ ಸ್ಪೀಡು 35 ಇಂದ 40 ಕಿಲೋಮೀಟರ್ ತನಕ ಹೋಗುತ್ತೆ. M ಮೋಡ್ಗೆ ಸಪೋಸ್ ನಿಮಗೆ ಸ್ಪೀಡ್ ಜಾಸ್ತಿ ಬೇಕು, ಅಥವಾ ಹಿಂದೆ ಸ್ವಲ್ಪ ಲೋಡ್ ಜಾಸ್ತಿ ಇದೆ, ಅಥವಾ ನಿಮಗೆ ಮುಂದೆ ಟೆರೈನ್ ಸ್ವಲ್ಪ ಅಪ್ ಇದೆ ಅಂತಂದಾಗ ಸೊ Mಗೆ ಹಾಕೊಬೇಕು. M ಅಲ್ಲಿ ನಿಮಗೆ ಸ್ಪೀಡ್ ಟಾಪ್ ಸ್ಪೀಡ್ ಬಂದ್ಬಿಟ್ಟು 50 ತನಕ ಹೋಗುತ್ತೆ. 50 ತನಕ ಹೋಗುತ್ತೆ. ಓಕೆ ಸರ್. ಇನ್ನು ಏನೇನು ಡ್ಯಾಶ್ಬೋರ್ಡಲ್ಲಿ? ಸೊ ಇನ್ನು ಡ್ಯಾಶ್ಬೋರ್ಡು ಇದು ಗ್ಲೌ ಬಾಕ್ಸು. ಏನಾದ್ರು ಡಾಕ್ಯುಮೆಂಟ್ಸ್ ಹಿಡ್ಕೊತೀರಾ ಅಂತಂದರೆ ಇಲ್ಲಿ ಹಿಡ್ಕೊಬೋದು. ಸೊ ಇದು ಡಾಕ್ಯುಮೆಂಟ್ಸ್ ಹಿಡ್ಕೊಬೇಕು. ಸೊ ಇದು ಬಂದ್ಬಿಟ್ಟು ನಿಮಗೆ USB ಚಾರ್ಜರ್, ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಡೈರೆಕ್ಟ್ C ಟೈಪ್ ಕೇಬಲನ್ನು ನೀವು ಚಾರ್ಜ್ ಮಾಡ್ಕೊಬೋದು. ಸೊ ಸೇಮ್ ಇನ್ನೊಂದು ನಾರ್ಮಲ್ ರೆಗ್ಯುಲರ್ ಆಗಿ ಚಾರ್ಜರ್ ಬರುತ್ತರ ಇಲ್ಲಿ. ಸೊ ಇಲ್ಲೂ ಕೂಡ ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಚಾರ್ಜ್ ಇಲ್ಲೂ ಕೂಡ ನೀವು ಚಾರ್ಜಿಂಗ್ ಇದನ್ನು ಸಪರೇಟ್ ಒಂದು ಡಿವೈಸ್ ಅಂದರೆ ಮೊಬೈಲಿಗೆ ಇನ್ನೊಂದು ಹೋಲ್ಡರ್ ಹಾಕೊಂಡು ಚಾರ್ಜ್ ಮಾಡ್ಕೊಬೋದು. ಇದು ಡೈರೆಕ್ಟ್ ನಿಮಗೆ C ಟೈಪು. ಇದು ನೀವು ಸಪರೇಟ್ ಹೋಲ್ಡರ್ ತಗೊಂಡು ಕಾರಲ್ಲೆಲ್ಲ ಇರುತ್ತಲ್ಲ. ಆ ಕಡೆ ಸ್ಪೀಕರ್ಗೆ ಜಾಗ ಕೊಟ್ಟಿದ್ದಲ್ಲ ಸರ್ ಇದು. ಮತ್ತು ಇದು ಬಂದ್ಬಿಟ್ಟು ಸ್ಪೀಕರ್ಗೆ ಜಾಗ. ಸೊ ಇದು ಸ್ವಿಚ್ ಬಂದ್ಬಿಟ್ಟು ಇಲ್ಲೊಂದು ಸ್ವಿಚ್ ಇದೆ. ಸೊ ಇದು ನಿಮಗೆ ಹಜಾರ್ಡ್ ಸ್ವಿಚ್. ಸೊ ಇದು ಬಂದ್ಬಿಟ್ಟು ನಿಮಗೆ FM ಗಿಫೆಮ್ ಅಥವಾ ಏನಾದ್ರು ಅಡಿಷನಲ್ ಆಗಿ ಇದನ್ನು ಹಾಕೊಂಡ್ರೆ ಸೊ ಅದು ಕೂಡ ಸ್ವಿಚ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಕ್ಯಾಬಿನ್ ಲೈಟ್. ಓಕೆ. ಇನ್ನು ಇದು ಸ್ಟೆಪ್ನಿ ಎಲ್ಲಿದೆ ಸರ್? ಇಲ್ಲಿ ಸ್ಟೆಪ್ನಿ ಬಂದ್ಬಿಟ್ಟು ಸೀಟ್ ಕೆಳಗಡೆ ಬರುತ್ತೆ. ಓಕೆ. ಇಲ್ಲೇ ಕೊಟ್ಟಿದ್ದಾರೆ ಸೇಫ್ಟಿ ವೈಸು. ಇಲ್ಲೇ ಇರುತ್ತೆ, ಈಸಿಯಾಗಿರುತ್ತೆ. ಓಕೆ ಸರ್. ಇನ್ನು ಇದು ಯಾವ್ದು ಬ್ಯಾಟ್ರಿ ಸರ್? ಚಿಕ್ಕದು ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು? ಸೊ ಇದು ಬಂದ್ಬಿಟ್ಟು ನಿಮಗೆ ಆಕ್ಸಿಲರಿ ಬ್ಯಾಟ್ರಿ ಅಂತ. ಸೊ ಇದು ಮೇನ್ ಪರ್ಪಸ್ ಬಂದ್ಬಿಟ್ಟು ನಾವು ಗಾಡಿ ಆನ್ ಮಾಡಿದಾಗ ಸೊ ಫಸ್ಟ್ ಪವರ್ ಬಂದ್ಬಿಟ್ಟು ಈ ಚಿಕ್ಕ ಬ್ಯಾಟ್ರಿಯಿಂದನೇ ಬರುತ್ತೆ. ಓಕೆ. ಲೈಟ್ಸ್ಗಳಿಗೆ ಮತ್ತೆ ನಮ್ದು ಇಲ್ಲಿ ಸ್ಪೀಡೋಮೀಟರ್ಸ್ ಎಲ್ಲ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ನಿಮಗೆ ಈ ಚಿಕ್ಕ ಬ್ಯಾಟ್ರಿಯಿಂದನೇ ಬರುತ್ತೆ. ಸೊ ಒನ್ಸ್ ಗಾಡಿ ಆನ್ ಮಾಡಿದ್ಮೇಲೆ ಪವರ್ ಬಂದ್ಬಿಟ್ಟು ನಿಮಗೆ ದೊಡ್ಡ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಆಗುತ್ತೆ. ಓಕೆ ಸರ್. ನಮ್ದು ಚಾರ್ಜಿಂಗ್ ಪಾಯಿಂಟು. ಸೊ ಇದರಲ್ಲಿ ಒಂದು ಸ್ಪೆಷಾಲಿಟಿ ಬಜಾಜಲ್ಲಿ ಏನಿದೆ ಅಂತಂದ್ರೆ, ಇದು ಬಂದ್ಬಿಟ್ಟು ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಅಂತ. ಸೊ ಇಲ್ಲಿ ಸಪರೇಟ್ ಏನು ಒಂದು ಚಾರ್ಜರ್ ಜೊತೆಗೆ ಒಂದು ದೊಡ್ಡ ಬಾಕ್ಸ್ ಬರುತ್ತೆ. ಸೊ ಇಟ್ ವೆಯ್ಟ್ಸ್ ಅಪ್ ಟು ಅರೌಂಡ್ 12 to 15 kg ಬರುತ್ತೆ. ಸೊ ಆ ಪಾರ್ಟ್ ಏನು ಬರುತ್ತೆ ಅದನ್ನ ನಾವು ಡೈರೆಕ್ಟ್ ಆಗಿ ಬ್ಯಾಟ್ರಿ ಜೊತೆಗೆ ಫಿಕ್ಸ್ ಮಾಡಿದೀವಿ. ಹೊರಗಡೆ ಇದೆ ಅಂತಂದಾಗ ಸೊ ಈ ತರ ಗಾಡಿ ಇದನ್ನ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಇದು ಆಂಟಿ ಥೆಫ್ಟ್ ಫೆಸಿಲಿಟಿ ಅಂತ. ಸೊ ನೀವು ಚಾರ್ಜರ್ ಈ ತರ ಒಳಗಡೆ ಲಾಕ್ ಮಾಡಿ ನಾವು ಈ ತರ ನೀವು ರೆಗ್ಯುಲರ್ ಆಗಿ ಚಾರ್ಜ್ ಹಾಕೊಬಹುದು. ಸೊ ಸಪೋಸ್ ನಿಮ್ಗೆಲ್ಲ ಚಾರ್ಜಿಂಗ್ ಎಲ್ಲ ಓಕೆ ಆಗಿದೆ ಅಂತಂದಾಗ ಸೊ ಈ ತರ ಅನ್ಲಾಕ್ ಮಾಡ್ಬಿಟ್ಟು ನೀವು ಗಾಡಿನ ನಿಮಗೆ ಚಾರ್ಜಿಂಗ್ ಬಂದ್ಬಿಟ್ಟು ಸೊ ಈ ಥರ ಗನ್ ಬರುತ್ತೆ. ಅದು ಸ್ವಲ್ಪ ನಿಮಗೆ ಟೈಟ್ ಆಗಿರುತ್ತೆ, ಸ್ವಲ್ಪ ಇದನ್ನು ಮಾಡಿ ತೆಗಿಬೇಕು. ಸೊ ಈ ಥರ ಚಾರ್ಜಿಂಗ್ ಪಿನ್ ಹಾಕ್ಬಿಡಿ ಸರ್. ಜಸ್ಟ್ ಹಾಕೋದು ಈ ಥರ ಕ್ಯಾಪ್ ಬರುತ್ತೆ. ಸೊ ಈ ಥರ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಇದು ಈ ಥರ ಕ್ಲೋಸ್ ಇರುತ್ತೆ ಯೂಶುವಲಿ. ಸೊ ನೀವು ಪ್ರೆಸ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿ ಜಸ್ಟ್ ಇನ್ಸರ್ಟ್ ಮಾಡಿ ಸೊ ಈ ಥರ ನಿಮ್ಗೆ ಏನಾದರೂ ನೀವು ಮನೆ ಮೇಲೆ ಇರ್ತೀರಾ ಅಥವಾ ಮನೆ ಹೊರಗಡೆಯಲ್ಲಿ ಚಾರ್ಜ್ ಹಾಕಿದ್ದೀರಾ ಅಂತಂದರೆ ಸೊ ಈ ಥರ ಲಾಕ್ ಮಾಡ್ಕೊಂಡು. ಓಕೆ. ಮಳೆಗೆಲೆ ಬಂದರೂ ಏನಾಗಲ್ಲ? ಮಳೆಗೆಲೆ ಬಂದರೂ ನೋ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಸೊ ಕಸ್ಟಮರ್ಗೆ ಹೆಲ್ಪ್ ಆಗುತ್ತೆ ಅಂದರೆ ಅವ್ರು ಜಸ್ಟ್ ಈ ಥರ ಕೇಬಲ್ ಕ್ಯಾರಿ ಮಾಡಿದ್ರೆ ಸಾಕು. ರೆಸ್ಟ್ ರಿಮೈನಿಂಗ್ ಒಂದು ಎಕ್ಸ್ಟ್ರಾ ಏನು 10 to 12 kg ಬಾಕ್ಸ್ ಇದೆ ಅದು ಆಲ್ರೆಡಿ ನಮ್ಮ ಬ್ಯಾಟ್ರಿಯಲ್ಲಿ ಫಿಕ್ಸ್ ಆಗಿದೆ. ಓಕೆ ಸರ್. ಈಗ ಚಾರ್ಜಿಂಗ್ ಎಷ್ಟು ಅವರ್ ಮಾಡಬೇಕಾಗುತ್ತೆ? ಫುಲ್ ಆಗುತ್ತೆ? ಚಾರ್ಜಿಂಗ್ ಯೂಶುವಲಿ ಕಸ್ಟಮರ್ ಹಾಕಬೇಕಾದ್ರೆ ಅರೌಂಡ್ 10 to 15% ಇರುತ್ತೆ. ಸೊ ಅವಾಗ ಒಂದು 3 to
3.5 ಅವರ್ಸ್ ಹಾಕಿದ್ರೆ ಸಾಕು. ಸಪೋಸ್ ಗಾಡಿ ಫುಲ್ ಡೆಡ್ ಆಗಿದೆ ಅಂದ್ಕೊಂಡ್ರೆ ಸೊ 4 to 4.5 ಅವರ್ಸ್ ಗಾಡಿ ಚಾರ್ಜ್ ಆಗಬೇಕಾಗುತ್ತೆ. ಓಕೆ ಸರ್, ಈಗ ಚಾರ್ಜಿಂಗ್ ಪಾಯಿಂಟ್ ಅಕಸ್ಮಾತ್ ಬೆಂಗಳೂರು ಬೇರೆ ಕಡೆ ಎಲ್ಲ ಇದೆಯಾ, ನಿಮ್ಮ ಶೋರೂಮ್ಗಳಲ್ಲಿ ಇರುತ್ತಲ್ಲ ಔಟ್ಸೈಡ್ ಬೇರೆ ಕಡೆ ಮಾಡ್ಬೋದಾ? ಸರ್ ಶೋರೂಮಲ್ಲೂ ಇದೆ, ಔಟ್ಸೈಡಲ್ಲಿ ಇರುತ್ತಲ್ಲ, ಔಟ್ಸೈಡ್ ಕೂಡ ಇರುತ್ತೆ. ಬಟ್ ಅವಾಗ ಕಸ್ಟಮರು ಈ ಥರ ನಮ್ಮದು ಕಂಪ್ನಿ ಪ್ರೊವೈಡೆಡ್ ಚಾರ್ಜಿಂಗ್ ಕೇಬಲ್ನ ಕ್ಯಾರಿ ಮಾಡಬೇಕಾಗುತ್ತೆ. ಕ್ಯಾರಿ ಮಾಡೋದು. ಹೌದು. ಈಗ ನಿಮ್ಮ ಶೋರೂಮ್ಗಳಲ್ಲಿ ಫ್ರೀ ಆಗಲ್ಲಿ ಮಾಡ್ಬೋದಾ, ಯಾವ ಥರ? ಹಾಂ ಸರ್, ಇದೆ ಫೆಸಿಲಿಟಿ ಇದೆ. ಬಟ್ ಅಂದರೆ ರೆಗ್ಯುಲರ್ ಆಗಿ ಸರ್ವಿಸ್ ಇರಲ್ಲ. ಇಫ್ ಸಪೋಸ್ ಏನಾದ್ರು ಆಯಿತು ಅಂದಾಗ ಮಾತ್ರ ಇಮಿಡಿಯೇಟ್ ಸರ್ವಿಸ್ ಏನೋ ಬೇಕು ಅಂತ ಅಂದಾಗ ಹಾಕೊಡ್ತೀವಿ, ಬಟ್ ನಾಟ್ ಇನ್ ರೆಗ್ಯುಲರ್ ಇದೆ. ರೆಗ್ಯುಲರ್. ಓಕೆ, ಈಗ ಔಟ್ಸೈಡ್ ಈಗ KB ಎಲ್ಲ ಪಾಯಿಂಟ್ಗಳಿವೆ, ಅಲ್ಲಿ ಚಾರ್ಜಸ್ ಎಷ್ಟು? ಅದೆಲ್ಲ ನೋ ಪ್ರಾಬ್ಲಮ್ ಸರ್, ಆರಾಮ್ಸೆ ಹಾಕೊಬೋದು. ಅಲ್ಲಿ ಡಿಪೆಂಡ್ಸ್. ಇವಾಗ ಕೆಲವೊಂದು ಕಡೆ ಯೂನಿಟ್ಸ್ ಲೆಕ್ಕ ಚಾರ್ಜ್ ಮಾಡ್ತಾರೆ, ಕೆಲವೊಂದು ಕಡೆ ಅವರ್ಸ್ ಲೆಕ್ಕ ಚಾರ್ಜ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಪ್ರೈವೇಟ್ ಇದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಚಾರ್ಜ್ ಹಾಕುವಾಗ ಸೊ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಇದು ಬೋಲ್ಟ್ ಚಾರ್ಜಿಂಗ್ ಕಿಟ್ ಅಂತ ನಾವು ಈ ಥರ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಅಡಿಷನಲ್ ಆಗಿ ಸೇಫ್ಟಿ ಡಿವೈಸ್ ಥರ ಇದು. ಓಕೆ ಓಕೆ. ಸೊ ಓಕೆನಾ, ಇಫ್ ಸಪೋಸ್ ಇವಾಗ ನಾವು ಹಿಂದೆ ಪ್ರೀವಿಯಸ್ ಇದರಲ್ಲೆಲ್ಲ ಟೆಲಿವಿಷನ್ ಜೊತೆಗೆ ಒಂದು ಸ್ಟೆಬಿಲೈಸರ್ ಥರ ಬರ್ತಾ ಇತ್ತಲ್ಲ, ಸೊ ಅದೇ ಥರ ಇದು ಆ್ಯಕ್ಟ್ ಆಗುತ್ತೆ. ಇದು ಅಡಿಷನಲ್ ಆಗಿ ಒಂದು ಸೇಫ್ಟಿ ಡಿವೈಸ್ ಥರ. ಮತ್ತೆ ನೀವು ಮನೇಲಿ ಚಾರ್ಜ್ ಹಾಕ್ತೀರಾ ಅಂತಂದರೆ ಈ ಥರ ನಿಮಗೆ 3 ಪಿನ್ ಪ್ಲಗ್ ಬರುತ್ತೆ. ಓಕೆ. ಸೊ ಈ ಥರ ಓನ್ಲಿ 3 ಪಿನ್ಸ್ ಮಾತ್ರ ಇರಬೇಕು. ಸೊ ಈ ಸಾಕೆಟ್ ಇದ್ದಾಗ ನೀವು ಚಾರ್ಜ್ ಹಾಕೊಬೋದು. ಮತ್ತೆ ನೀವು ಚಾರ್ಜ್ ಹಾಕೊಬೇಕಾದ್ರೆ ಇದು 15 amps ಕೆಪಾಸಿಟಿ ಇರಬೇಕಾಗುತ್ತೆ. ಓಕೆನಾ, ನಾರ್ಮಲ್ ನಿಮ್ಮ ಮನೆಯಲ್ಲೂ ಕರೆಂಟ್ ಇರಲು ಚಾರ್ಜ್ ಹಾಕೊಬೋದು. ಸೊ 15 amps ಕೆಪಾಸಿಟಿ ಇರಬೇಕಾಗುತ್ತೆ. ಸೊ ನೀವು ಚಾರ್ಜ್ ಹಾಕಿದಾಗ ಆ್ಯಕ್ಚುಲಿ ನಮ್ಮ ಚಾರ್ಜಿಂಗ್ ಕೇಬಲಲ್ಲೇ ನಿಮಗೆ ಇದು ಸಿಗುತ್ತೆ. ಸೊ ಇದು ಗ್ರೀನ್ ಕಲರ್ ಲೈಟ್ ಬರಬೇಕು, ಇದು ಗ್ರೀನ್ ಕಲರ್ ಲೈಟ್ ಬರಬೇಕು, ಮತ್ತು ಇಲ್ಲೂ ಕೂಡ ಗ್ರೀನ್ ಕಲರ್ ಲೈಟ್ ಬರಬೇಕು. ಸೊ ಸಪೋಸ್ ಎರಡರಲ್ಲೂ ನಿಮ್ಗೆ ಗ್ರೀನ್ ಕಲರ್ ಲೈಟ್ ಇದೆ ಅಂತಂದಾಗ ನೀವು ಗುಟ್ಟಿಗೂ ಚಾರ್ಜ್ ಹಾಕೊಬೋದು ಅಂತ. ಸಪೋಸ್ ಇದು ಎರಡರಲ್ಲಿ ಒಂದರಲ್ಲಿ ಕೂಡ ನಿಮ್ಗೆ ಏನಾದರೂ ರೆಡ್ ಲೈಟ್ ಕಲರ್ ಏನಾದರೂ ಇದೆ ಪ್ರಾಬ್ಲಮ್ ಇದೆ ಅಂತಂದರೆ ಸೊ ಅದು ಡಿನೋಟ್ ಮಾಡುತ್ತೆ ದಟ್ ನೀವು ಚಾರ್ಜಿಂಗ್ ಹಾಕೊಬಾರ್ದು ಅಂತ. ಸೊ ಇಟ್ ಮೀನ್ಸ್ ಏನಂದರೆ ಗಾಡಿ ನಿಮಗೆ ಕರೆಂಟಲ್ಲಿ ಅರ್ಥಿಂಗ್ ಏನೋ ಪ್ರಾಬ್ಲಮ್ ಇದೆ, ಏನೋ ಪ್ರಾಬ್ಲಮ್ ಇಂಡಿಕೇಟ್ ಮಾಡ್ತಾ ಇರುತ್ತೆ. ರೆಡ್ ಕಲರ್ ಬಂದರೆ ಅದು ಇಂಡಿಕೇಟ್ ಮಾಡ್ತಾರೆ. ರೆಡ್ ಕಲರ್ ಬಂದರೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ವೆಹಿಕಲ್ನ ಬಂದ್ಬಿಟ್ಟು ನೀವು ಎಂಥ ಮಳೆಯಲ್ಲಿ ಎಂಥ ಧೂಳಲ್ಲಿ ಸೊ ನೋ ಪ್ರಾಬ್ಲಮ್ ಆರಾಮ್ಸೆ ಓಡಿಸ್ಕೊಬೋದು. ಸಪೋಸ್ ಏನಾದರೂ ನೀರು ನಿಮಗೆ ನಮ್ಮದು ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿದೆ. ಓಕೆ. ಸೊ ಇದು IP6137 ಬ್ಯಾಟ್ರಿ. ಸೊ ಸಪೋಸ್ ನಿಮಗೆ 30 ಮಿನಿಟ್ಸ್ ಅಥವಾ 45 ಮಿನಿಟ್ಸ್ ತನಕ ನಿಮ್ಮ ಬ್ಯಾಟ್ರಿ ನೀರಲ್ಲಿ ಇಮರ್ಸ್ ಆಗಿದ್ರೂ ಕೂಡ ಏನಾಗಲ್ಲ. ಸೊ ಏನೂ ಆಗಲ್ಲ. ಓಕೆ. ಫುಲ್ ಮೋಲ್ಡೆಡ್, ಅದು ಫುಲ್ ಮೋಲ್ಡೆಡ್. ಹೌದು, ವಾಟರ್ ಪ್ರೂಫ್ ಥರ ಸರ್, ಏನೂ ಆಗಲ್ಲ, ಏನೂ ಆಗಲ್ಲ. ಆಮೇಲೆ ನೀವು ಚಾರ್ಜ್ ಹಾಕಿದಾಗ ಸೊ ಇಲ್ಲಿ ನಿಮಗೆ ಡಯಲಲ್ಲಿ ಇವಾಗ ನೀವು ಅಲ್ಲಿ ಚಾರ್ಜ್ ಆನ್ ಮಾಡ್ತೀರಾ ಅಂತಂದರೆ ಈ ಡಯಲಲ್ಲಿ ನಿಮಗೆ ಗಾಡಿ ಆನ್ ಮಾಡ್ತೀರಲ್ಲ, ಸೊ ಆನ್ ಮಾಡಿದಾಗ ಸೊ ಇಲ್ಲಿ ಚಾರ್ಜಿಂಗ್ ಕನೆಕ್ಟೆಡ್ ಸಿಂಬಲ್ ಬರುತ್ತೆ. ಓಕೆ, ತೋರಿಸ್ತಾ ಇದೆಯಲ್ಲ, ಇದು ಚಾರ್ಜರ್ ಕನೆಕ್ಟೆಡ್ ಅಂತ. ಓಕೆ. ಓಕೆನಾ. ಮತ್ತೆ ನೀವು ಇಲ್ಲಿ ಚಾರ್ಜ್ ಆಗಬೇಕು ಅಂತಂದರೆ ಇಲ್ಲಿ ಹ್ಯಾಂಡ್ ಬ್ರೇಕು ಕಂಪಲ್ಸರಿಯಾಗಿ ನೀವು ಹಾಕಿರಲೇಬೇಕು. ಹೌದು, ನೀವು ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಅಂತಂದರೆ ಚಾರ್ಜ್ ಆಗಲ್ಲ. ವೆಹಿಕಲ್ ಚಾರ್ಜ್ ಆಗಲ್ಲ. ಕಂಟೈನರ್ ಹೇಗೆ ಸರ್ ಇದು? ಸೊ ಇದು ಕಂಟೈನರ್ ನಿಮಗೆ ಆ್ಯಸ್ ಪರ್ ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಸೊ ಆ ಥರ ನಾವು ಮಾಡಿಸ್ಕೊಡ್ತೀವಿ. ಸೊ ಬೇಸಿಕಲಿ ಸ್ಟಾರ್ಟಿಂಗ್ ಫ್ರಮ್ 4 ಫೀಟಿಂದ ಅಪ್ ಟು 6 ಫೀಟ್ ತನಕ ನಮಗೆ RTO ಪರ್ಮಿಷನ್ ಇದೆ. ಸೊ ಕಸ್ಟಮರ್ಗೆ ಯಾವ್ದು ಸಪೋಸ್ ಅಂದರೆ ವಿಂಡೋ ಆ ಥರ ಏನಾದ್ರು ಬೇಕು ಅಂತಂದರೆ ಸೊ ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆಯೋ ಸೊ ಆ ಥರ ಮಾಡಿಸ್ಕೊಡ್ತೀವಿ. ಇದು ರೆಗ್ಯುಲರ್ ಆಗಿ ಒಂದು ಸ್ಟ್ಯಾಂಡರ್ಡ್ ಕಸ್ಟಮರ್ಗೆ ಒಂದು ಡೆಮೋ ವೆಹಿಕಲ್ ಅಂತ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಇದು ಈಗ ಲೆಂತ್ ಎಷ್ಟು ಬರುತ್ತೆ ಸರ್? ಸೊ ಇದು ನಿಮಗೆ ಸ್ಟ್ಯಾಂಡರ್ಡ್ ಇದು ಬರುತ್ತೆ, ಲೆಂತ್ ಬರುತ್ತೆ. ಇದು 6x5 ಬರುತ್ತೆ, 6 ಫೀಟ್ ಲೆಂತ್ ಬರುತ್ತೆ, 5 ಫೀಟ್ ವಿಡ್ತ್ ಬರುತ್ತೆ. ಸೊ ಹೈಟ್ ಕೂಡ ಇದು ಆ್ಯಕ್ಚುಲಿ 5.5 ಇದೆ. ಸೊ ಇಟ್ ಈಸ್ ಎಕ್ಸ್ಟೆಂಡೆಬಲ್ ಅಪ್ ಟು 6 ಫೀಟ್. ಓಕೆ ಸರ್, ಇಂದ ಡೋರ್ ಓಪನ್ ಮಾಡಿ ಸರ್. ಹಾಗೆ ತುಂಬ ದೊಡ್ಡದಾಗೆ ಇದೆಯಲ್ಲ ಸರ್? ಹೌದು ಸರ್. ಓಕೆ. ಇದು ಹೈಟ್ ಬೇಕಾದ್ರೆ ಜಾಸ್ತಿ ಎಷ್ಟು ಬೇಕು ನೀವು ನಾವು ಅಪ್ ಟು 6 ಫೀಟ್ ತನಕ ನಾವು ಎಕ್ಸ್ಟೆಂಡ್ ಮಾಡಿ ಸಪೋಸ್ ಏನಾದ್ರು ನಿಮಗೆ ಕೆಲವರು ಕಸ್ಟಮರ್ ಇಲ್ಲಿ ವಿಂಡೋ ಎಲ್ಲ ಹಾಕೊಡಿ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕು ಆ ಥರ ವಿಂಡೋ ಬೇಕು ಅಂದರೆ ವಿಂಡೋ ಕೂಡ ಹಾಕೊಂಡು ಕೊಡಿ. ಓಕೆ. ಇದು ಕಂಪ್ನಿಯಿಂದಲೇ ರೆಡಿಯಾಗಿ ಬರುತ್ತಾ, ನೀವು ಮಾಡ್ಕೊಡೋದು ಸರ್ ಕಂಟೈನರ್? ಸೊ ಇದು ನಮ್ಮ ಸಪರೇಟ್ ವೆಂಡರ್ ಇದ್ದಾರೆ. ಓಕೆ. ಸೊ ನಮ್ಮ ಸಪರೇಟ್ ವೆಂಡರ್ಗೆ ಆರ್ಡರ್ ಕೊಟ್ಬಿಟ್ಟು ಮಾಡಿಸೋದು, ಕಂಪ್ನಿಯಿಂದ ರೆಡಿಯಾಗಿ ಬರಲ್ಲ. ಸೊ ನಾವೇ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಾ? ಹೌದು ಸರ್, ಡಿಪೆಂಡ್ಸ್. ಇವಾಗ ಕಸ್ಟಮರ್ ಸಪೋಸ್ ಏನಾದರೂ ವಿಂಡೋ ಆ ಥರ ಬೇಕು ಅಂತಂದಾಗ ಅದಕ್ಕೆ ಸಪರೇಟ್ ಕಾಸ್ಟ್ ಆಗುತ್ತೆ. ಈಗ ನಾರ್ಮಲ್ ಈ ಥರ ಬೇಕು ಅಂತಂದರೆ 36,000 ಆಗುತ್ತೆ. 36,000 ಅಡಿಷನಲ್ ಆಗಿ 36,000 ಬರುತ್ತೆ. ಓಕೆ. ಇನ್ನು RTO ಪಾಸಿಂಗಲ್ಲಿ ಎಷ್ಟು ಕೊಟ್ಟಿದೆ ಸರ್ ವೆಯ್ಟ್ ಹಾಕ್ಲಿಕ್ಕೆ? ಸೊ ಇದು ನಿಮಗೆ 650 kg ಇದೆ. ಬಟ್ ನೀವು ಅಪ್ ಟು 1000 kg ತನಕ ಆರಾಮ್ಸೆ ಲೋಡ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಸೊ ಯೂಶುವಲಿ ನೀವು ಬಿಲೋ 600 kg ಹಾಕಿದ್ದೀರಾ ಅಂತಂದರೆ ನಮ್ಮ ಡ್ರೈವರ್ಸ್ ಎಲ್ಲ ಆ್ಯಸ್ ಪರ್ ರಿವ್ಯೂ ಪ್ರಕಾರ 150 to 155 ಬರುತ್ತೆ. ಸಪೋಸ್ ಅದಕ್ಕಿಂತ ಜಾಸ್ತಿ ನೀವು ಲೋಡ್ ಮಾಡ್ತೀರಾ ಅಂತಂದರೆ ಅರೌಂಡ್ ನಿಮಗೆ 140-145 ತನಕ ಬರುತ್ತೆ. 145 ತನಕ ಬರುತ್ತೆ. ಓಕೆ. ಇದು ಚಾರ್ಜಿಂಗ್ ಸೇಮ್ ಅದೇ ಇರುತ್ತೆ? ಚಾರ್ಜಿಂಗ್ ಎಲ್ಲ ಸೇಮ್ ಅದೇ ಇರುತ್ತೆ ಸರ್. ಅದೇ ಹೇಳಿದ್ನಲ್ಲ, ನಿಮಗೆ 2 ಮೋಡ್ ಬರುತ್ತೆ, ಒಂದು ಎಕೋ ಮೋಡು, ಪವರ್ ಮೋಡು. ಸಪೋಸ್ ನೀವು ಪವರ್ ಮೋಡಲ್ಲಿ ಓಡಿಸಿರಾ ಅಂತ ಅಂದಾಗ ಒಂದು ಅರೌಂಡ್ 5 to 10 ಕಿಲೋಮೀಟರ್ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ.
ಬರುತ್ತೆ. ಅದೇ ಬಿಟ್ಟರೆ ರೇಂಜ್ ಎಲ್ಲ ಸೇಮ್ ಎಸ್ ಪರ್ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು ಯೂಶುವಲಿ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಕಸ್ಟಮರ್ಸ್ಗೆ ಬೇಕು ಅಂದಾಗ ಅವ್ರು ಬೇಕು ಅನ್ನೋ ರಿಕ್ವೈರ್ಮೆಂಟ್ ಇದ್ದಾಗ ಪ್ಲೀಸ್ ಡೂ ವಿಸಿಟ್ ಕ್ಯೂರಾಜ್ ಎಲಿಕ್ಸರ್ ಪ್ರೈವೇಟ್ ಲಿಮಿಟೆಡ್, ಗುರುಗುಂಟೆಪಾಳ್ಯ, ಸೊ ಬಿಹೈಂಡ್ KLE ಡೆಂಟಲ್ ಕಾಲೇಜ್. ಸೊ ಅವಾಗ ಏನು ಪ್ರೈಸ್ ಇದೆಯೋ ಅದ್ರ ಮೇಲೆ ಬೆಸ್ಟ್ ಏನಾಗುತ್ತೆ ಅದನ್ನು ಮಾಡ್ಕೊಡೋಕೆ ನಾವು ಸಿದ್ಧರಿದ್ದೀವಿ. ಯಾಕಂದರೆ ಇವಾಗ ಪ್ರೈಸ್ ಜಾಸ್ತಿ ಆಗುತ್ತೆ, ಸೊ ಇವಾಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ಸೊ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಅವಾಗ ಕಸ್ಟಮರ್ಗೆ ಯಾವಾಗ ಬೇಕೋ ಅವಾಗ ಬಂದು ವಿಸಿಟ್ ಮಾಡಿದ್ರೆ ಸೊ ಅವಾಗ ಏನು ಪ್ರೈಸ್ ಇದೆ ಅದನ್ನು ನಾವು ಇಂಟಿಮೇಟ್ ಮಾಡ್ತೀವಿ. ಹಾಗೆ ಇದರಲ್ಲಿ ನಿಮಗೆ ಇದು ವಿಗೋ ಅಂತ ಲೇಟೆಸ್ಟ್ ಮಾಡೆಲ್ಲು. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಟೆಕ್ ಪ್ಯಾಕ್ ಅಂತ ಅಡಿಷ್ನಲ್ ಆಗಿ ಫೀಚರ್ ಬರುತ್ತೆ. ಸೊ ಅದಕ್ಕೆ ನಿಮಗೆ ಅಡಿಷ್ನಲ್ ಆಗಿ ನಾವು ಚಾರ್ಜ್ ಮಾಡ್ತೀವಿ. ಇದು ಕ್ಲೋಸ್ 3800 4000 ರುಪೀಸ್ ಆಗುತ್ತೆ. ಸಪೋಸ್ ನೀವು ಅದನ್ನು ಆಪ್ಟ್ ಮಾಡಿಕೊಂಡ್ರೆ ಸೊ ನಿಮ್ಮ ಮೊಬೈಲಲ್ಲಿ ನಿಮ್ಮ ಗಾಡಿ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ, ಅಂದರೆ GPS ರಿಯಲ್ ಟೈಮ್ GPS ಬರುತ್ತೆ. ಸೊ ಎಲ್ಲಿದೆ, ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ, ಮತ್ತು ನಿಮ್ಮ ಗಾಡಿ ಎಷ್ಟು ಸರ್ವಿಸ್ ಆಗಿದೆ, ಆಮೇಲೆ ಗಾಡೀಲಿ ಎಷ್ಟು % ಚಾರ್ಜ್ ಇದೆ, ಸೊ ಅದೆಲ್ಲನೂ ನೀವು ಮೊಬೈಲಲ್ಲೇ ಟ್ರ್ಯಾಕ್ ಮಾಡ್ಕೊಬೋದು. ಮೇರಾ ಬಜಾಜ್ ಆ್ಯಪ್ ಅಂತ ಬರುತ್ತೆ. ಸೊ ಅದು ಅಲ್ಲದೆ ನಿಮಗೆ ಅಡಿಷ್ನಲ್ ಆಗಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ, ಮತ್ತು ಜಿಯೋ ಫೆನ್ಸಿಂಗ್ ಅಂತ ಬರುತ್ತೆ. ಜಿಯೋ ಫೆನ್ಸಿಂಗ್ ಏನು ಅಂತಂದರೆ ಸಪೋಸ್ ನಿಮ್ಮದು ಗಾಡಿ ಏನಾದರೂ ನೀವು ಸರ್ಟೆನ್ ಏರಿಯಾ ಲಾಕ್ ಮಾಡಿ ಇಟ್ಕೊಂಡ್ರೆ, ಸಪೋಸ್ ನಿಮ್ಮ ಗಾಡಿ ಆ ಏರಿಯಾಗಿಂತ ಆಚೆ ಹೋದರೆ ಗಾಡಿ ಆಟೋಮೆಟಿಕಲಿ ಲಾಕ್ ಆಗುತ್ತೆ. ಸೊ ಆ ಥರ ಎಲ್ಲ ನಿಮಗೆ ಸೇಫ್ಟಿ ಪ್ರಿಕಾಷನ್ಸ್ ಇದೆ. ಸೊ ಇದು ಟೆಕ್ ಪ್ಯಾಕ್ ಅಂತ. ಸೊ ಅದಕ್ಕೆ ನೀವು ಅಡಿಷ್ನಲ್ ಆಗಿ ಪೇ ಮಾಡಿದ್ರೆ ಸೊ ಅದೆಲ್ಲ ನಿಮಗೆ ಎಲ್ಲ ಮೊಬೈಲಲ್ಲೇ ನೀವೆಲ್ಲನೂ ಟ್ರ್ಯಾಕ್ ಮಾಡ್ಕೊಬೋದು. ಓಕೆ. ಸಪೋಸ್ ಏನಾದ್ರು ಗಾಡಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಸೊ ಇದು ಟೋಲ್ ಫ್ರೀ ನಂಬರ್ ಇರುತ್ತೆ, 24/7 ಓಪನ್ ಇರುತ್ತೆ. ಸೊ ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ನಿಯರ್ ಬೈ ಸರ್ವಿಸ್, ಅಂದರೆ ನೀವು ನಿಮ್ಮ ಲೊಕೇಶನಿಂದ ನಿಯರ್ ಬೈ ಸರ್ವಿಸ್ ಸೆಂಟರ್ ಎಲ್ಲಿದೆಯೋ ಅಲ್ಲಿಂದ ನಮಗೆ ಒಂದು ಫ್ರೀ ಆಫ್ ಕಾಸ್ಟಿಂಗೆ ವೆಹಿಕಲ್ಲು ಟೋಯಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ನಿಮಗೆ ನಿಯರ್ ಬೈ ಸರ್ವಿಸ್ ಸ್ಟೇಷನ್ ಎಲ್ಲಿದೆಯೋ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಇದು ನಿಮಗೆ ಫಸ್ಟ್ ಇಯರು 3 times ಫ್ರೀ ಇರುತ್ತೆ. ಸೊ 3 times ಫ್ರೀ ಇರುತ್ತೆ. ಹೌದು, ಸಡಕ್ ಸಹಾಯಕ ಅಂತ. ಸೊ ಬಜಾಜಿಂದ ಒಂದು ಯೂನಿಕ್ ಸರ್ವಿಸ್ ಇದೆ. ಅಂದರೆ ಫಸ್ಟ್ ಟೈಮು ನಿಮಗೆ ಸಪೋಸ್ ಏನೇ ಪ್ರಾಬ್ಲಮ್, ಸಪೋಸ್ ಏನಾದ್ರು ಗಾಡಿಗೆ ಪ್ರಾಬ್ಲಮ್ ಆದರೆ ನೀವು ನಂಬರಿಗೆ ಕಾಲ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಟೋಯಿಂಗ್ ವೆಹಿಕಲ್ ಬಂದು ನಿಮಗೆ ಅಲ್ಲಿಂದ ನೀವು ಎಲ್ಲಿ ಲೊಕೇಶನ್ ಇದೆಯೋ ಅಲ್ಲಿಂದ ಪಿಕ್ ಮಾಡಿ ನಿಯರ್ ಬೈ ಸರ್ವಿಸ್ ಸ್ಟೇಷನ್ಸ್ ಎಲ್ಲಿದೆಯೋ ಅಲ್ಲಿ ಡ್ರಾಪ್ ಮಾಡ್ತಾರೆ. ಇದನ್ನು ಏನಾದ್ರು ಎಕ್ಸ್ಟ್ರಾ ಕಟ್ಟಬೇಕಾ ಸ್ಟಾರ್ಟಿಂಗಲ್ಲಿ? ಏನಿಲ್ಲ, ಅಂದರೆ ಫಸ್ಟ್ ಇಯರ್ ನಿಮಗೆ ಫ್ರೀ ಇರುತ್ತೆ. ಸೆಕೆಂಡ್ ಇಯರಿಂದ ನೀವು ರಿನ್ಯೂ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಇಯರ್ ಮಾತ್ರ ಫ್ರೀ ಇರುತ್ತೆ, 3 times ಫ್ರೀ ಇರುತ್ತೆ. ಸಡಕ್ ಸಹಾಯ. ಸರ್ ಗಾಡಿ ಸರ್ವಿಸ್ ಎಲ್ಲ ಹೇಗೆ ಸರ್? ಸೊ ಸರ್ವಿಸ್ ಬಂದ್ಬಿಟ್ಟು ನಿಮಗೆ ಕಂಪ್ನಿ ಕಡೆಯಿಂದ ಟೋಟಲ್ ಆಗಿ 7 ಸರ್ವಿಸ್ ಫ್ರೀ ಸಿಗುತ್ತೆ. ಸೊ ಸರ್ವಿಸ್ ಡ್ಯೂರಬಿಲಿಟಿ ಬಂದ್ಬಿಟ್ಟು ನಿಮಗೆ ಫಸ್ಟ್ ಸರ್ವಿಸು 1500. ಸೊ ಸೆಕೆಂಡ್ ಎಲ್ಲ ಬಂದ್ಬಿಟ್ಟು ಎವರಿ 5000, 5, 10, 15 ಆ ಥರ. ಸೊ ನೆಕ್ಸ್ಟ್ ವಾರಂಟಿಗೆ ಹೋಗ್ತೀವಿ ಅಂತಂದರೆ ವಾರಂಟಿ ನಿಮಗೆ ಇದು 5 years ಇಲ್ಲ 1,20,000 kilometers, ವಿಚ್ ಎವರ್ ಕಮ್ಸ್ ಅರ್ಲಿಯರ್. ಇದು ಸಪೋಸ್ ಕಿಲೋಮೀಟರ್ ಬೇಗ ಬಂತು ಅಂದರೆ 1,20,000 kilometers ಹೋಗುತ್ತೆ. ಇಲ್ಲ ಇಯರ್ಸ್ ಬೇಗ ಆಯಿತು ಅಂದರೆ 5 yearsಗೆ ಇದು ವಾರಂಟಿ ಕ್ಲೋಸ್ ಆಗುತ್ತೆ. ಸೊ ವಾರಂಟಿ ಬಂದ್ಬಿಟ್ಟು ಬ್ಯಾಟ್ರಿ, ಮೋಟಾರ್, ಕಂಟ್ರೋಲರ್ ಇದು ಮೂರಕ್ಕೂ ನಿಮಗೆ 5 years ತನಕ ವಾರಂಟಿ ಸಿಗುತ್ತೆ. ಸೊ ನಿಮಗೆ ವೆಹಿಕಲ್ 5 ವರ್ಷ ವಾರಂಟಿ ಸಿಗ್ತಾ ಇರೋದ್ರಿಂದ ನಿಮ್ಗೆ ಯಾವುದೇ ಚಿಂತೆ ಇಲ್ಲದೆ ಗಾಡಿನ ಆರಾಮ್ಸೆ ಓಡಿಸ್ಕೊಬೋದು. ಓಕೆ ಸರ್, ನಿಮ್ಮಲ್ಲಿ ಲೋನ್ ಆಪ್ಷನ್ ಇದೆ ಸರ್? ಹಾಂ ಸರ್, ಲೋನು ನಮ್ಮದು ಕ್ಲೋಸ್ ಟು 7 to 8 ಆಪ್ಷನ್ಸ್ ಇದೆ. ಸೊ ಕಸ್ಟಮರ ಸಿಬಿಲ್ ಚೆಕ್ ಮಾಡಿಬಿಟ್ಟು ಸೊ ಕಸ್ಟಮರ್ ಸಿಬಿಲ್ಗೆ ಯಾವುದು ಸೂಟಬಲ್ ಆಗುತ್ತೆ ಸೊ ಅದ್ರ ಮೇಲೆ ನಾವು ಲೋನ್ ಮಾಡಿಕೊಡ್ತೀವಿ. ಸೊ ಯೂಶುವಲಿ ನಮ್ಮದು ಡೌನ್ ಪೇಮೆಂಟ್ ಬಂದ್ಬಿಟ್ಟು 30,000 to 50,000 ತನಕ ಸ್ಟಾರ್ಟ್ ಆಗುತ್ತೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಕಸ್ಟಮರ್ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್, ಇನ್ನು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು? ಸೊ ಇದು ಬಂದ್ಬಿಟ್ಟು ಗುರುಗುಂಟೆಪಾಳ್ಯ. ಸೊ ನಿಯರ್ ನಮ್ಮದು KLE ಡೆಂಟಲ್ ಕಾಲೇಜ್ ಇದೆಯಲ್ಲ, ಸೊ ಅದರದ್ದು ಬಿಹೈಂಡ್ ಬರುತ್ತೆ. ಓಕೆ, ಫೋನ್ ನಂಬರ್ ಏನು ಶೇರ್ ಮಾಡಿ ಸರ್? ಸೊ 900, ಆ್ಯಕ್ಚುಲಿ ಇದು ನನ್ನದೇ ಪರ್ಸ್ನಲ್ ನಂಬರ್ ಇದೆ, 900-829-4927. ರಜೆ ಏನಾರು ಇರುತ್ತೆ ಸರ್? ಸೊ ಯೂಶುವಲಿ ವರ್ಕಿಂಗ್ ಡೇಸ್ ಬಂದ್ಬಿಟ್ಟು ನಿಮಗೆ ಮಾರ್ನಿಂಗ್ 9:30 ಈವ್ನಿಂಗ್ 6 o'clock ತನಕ ಇರುತ್ತೆ. ಓನ್ಲಿ ರಜೆ ಬಂದ್ಬಿಟ್ಟು ಸಂಡೇ ಮಾತ್ರ. ಸೊ ರಿಮೈನಿಂಗ್ ಎಲ್ಲ ದಿನವೂ ನಮ್ಮದು ವರ್ಕಿಂಗ್ ಇರುತ್ತೆ. ಓಕೆ ಸರ್, ಎಲ್ಲರೂ ಟೆಸ್ಟ್ ಡ್ರೈವ್ಗೆ ಬಂದರೆ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇದೆಯಾ ಇಲ್ಲಿ? ಸರ್ ಟೆಸ್ಟ್ ಡ್ರೈವ್ ಸಪೋಸ್ ಕಸ್ಟಮರ್ಗೆ ಅವ್ರ ಮನೆ ಹತ್ರನೇ ಬೇಕು ಅಂದರೆ ನಾವು ಹೋಮ್ ಟೆಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ. ಇಲ್ಲ ಕಸ್ಟಮರ್ ಬಂದ್ಬಿಟ್ಟು ನಮ್ಮದು ಶೋರೂಮಲ್ಲಿ ಬಂದು ನೋಡ್ತಾರೆ ಅಂದರು ಶೋರೂಮಲ್ಲಿ ಕೂಡ ನಿಮಗೆ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇದೆ. ಓಕೆ, ಇನ್ನು ಗಾಡಿ ಬುಕ್ ಮಾಡಿದ್ರೆ ಎಷ್ಟು ದಿನಕ್ಕೆ ಸಿಗುತ್ತೆ ಸರ್? ಸೊ ಗಾಡಿ ಡಿಪೆಂಡ್ಸ್ ಆನ್ ದ ಸ್ಟಾಕ್ ಅವೈಲಬಿಲಿಟಿ. ಸಪೋಸ್ ಸ್ಟಾಕಲ್ಲೇ ಇತ್ತು ಅಂದರೆ ಇಮಿಡಿಯೇಟಾಗಿ ನಾವು ಲೋನೆಲ್ಲ ಸ್ಯಾಂಕ್ಷನ್ ಆಗಿ ಇಮಿಡಿಯೇಟ್ ಗಾಡಿ ಡೆಲಿವರಿ ಸಿಗುತ್ತೆ. ಸಪೋಸ್ ಸ್ಟಾಕ್ ಇಲ್ಲ ಅಂತಂದರೆ ವಿತಿನ್ 7 days ಒಳಗಡೆ ನಿಮ್ಗೆ ಗಾಡಿ ಡೆಲಿವರಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.